केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಇಂದು ಮೈಸೂರಿನ ಮಾನಸ ಗಂಗೋತ್ರಿಯ ಮಾನವಿಕ ಸಭಾಂಗಣದಲ್ಲಿ ಪ್ರಜಾಪ್ರಭುತ್ವದ ಉಳಿವು ಯುವ ಶಕ್ತಿಯ ಕೈಯಲ್ಲಿ ಎನ್ನುವ ವಿಶಿಷ್ಟವಾದ ಮತ್ತು ವಿಭಿನ್ನವಾದ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ, ಯುವಕರು ಹೆಚ್ಚು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಬೇಕು. ದುಷ್ಟ ರಾಜಕಾರಣಿಗಳನ್ನು ದೂರವಿಡಲು ಹೆಚ್ಚು ಯುವಕರು ಭಾಗವಹಿಸಿದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತದೆ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಳಿಗಾಲವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪತ್ರಕರ್ತರಾದ ರಂಗಸ್ವಾಮಿ ಮಾತನಾಡಿ, ಅಂಬೇಡ್ಕರ್ ಹೇಳಿದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಯುವ ಶಕ್ತಿಯು ಹೆಚ್ಚು ಓದಿಕೊಂಡು ಜ್ಞಾನವನ್ನ ಪಡೆದುಕೊಳ್ಳಬೇಕು. ಸಾಮಾಜಿಕ ಜಾಲತಾಣದ ಸುಳ್ಳು ವಿಷಯಗಳ ಕಡೆ ಗಮನ ಕೊಡಬೇಡಿ ಎಂದು ಕಿವಿ ಮಾತು ಹೇಳಿದರು. ಚಿಂತಕರಾದ ಶಿವಸುಂದರ್ ಅದ್ಭುತವಾಗಿ ಮಾತನಾಡಿದರು. ಪ್ರಶ್ನಿಸುವ ಮನೋಭಾವವನ್ನ ಬೆಳೆಸಿಕೊಳ್ಳಿ. ಈಗಿರುವ ಎಲ್ಲಾ ಪಕ್ಷಗಳು ಜನರನ್ನ ವಂಚಿಸುತ್ತಿವೆ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುತ್ತಿವೆ ಎಂದು ಪ್ರತಿಪಾದಿಸಿದರು. ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡ ಕೃಷ್ಣ ಹೊಂಬಾಳಿಯವರು ಮಾತನಾಡಿ, ಜ್ಞಾನವನ್ನ ಪಡೆದುಕೊಂಡರೆ ಸಾಲದು, ಮಾನವೀಯತೆಯನ್ನ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮವನ್ನ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು, ಎಚ್ಎಂಸಿಬಿ ಟ್ರಸ್ಟ್ನ ಉಪಾಧ್ಯಕ್ಷರು ಆದ ರಂಗಯ್ಯ ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟದ ಮುಖಂಡರಾದ ಮಹೇಶ್ ಕುಮಾರ್, ಗೌತಮ್, ನವೀನ್ ಆಯೋಜಿಸಿದ್ದರು. ವಿಜಯ ಐಎಎಸ್ ಅಕಾಡೆಮಿ ಸ್ಥಾಪಕರಾದ ಅನಂತ ಸೂರ್ಯ, ಗುಬ್ಬಿವಾಣಿ ಟ್ರಸ್ಟ್ನ ಅಧ್ಯಕ್ಷರಾದ ಮಾಳವಿಕಾ ಗುಬ್ಬಿವಾಣಿಯವರು ಭಾಗವಹಿಸಿದ್ದರು. ಎಚ್ಎಂಸಿ ಟ್ರಸ್ಟ್ನ ಅಧ್ಯಕ್ಷರಾದ ಮುಜಾಹಿದ್ ಖಾನ್ ಅವರು ಹಾಜರಿದ್ದರು. ವಿಶ್ವನಾಥ್ ಕುಲಕರ್ಣಿಯವರು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದರು. ಸುಮಾರು 250 ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ಭಾಗವಹಿಸಿದ ಎಲ್ಲರಿಗೂ ಆಯೋಜಕರಿಗೂ ಸನ್ಮಾನ ಕಾರ್ಯಕ್ರಮ ಮಾಡಿ ನವೀನ್ ಅವರ ವಂದನಾ ಅರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ರಂಗಯ್ಯ, ಉಪಾಧ್ಯಕ್ಷರು, ಎಚ್ಎಂಸಿಬಿ ಟ್ರಸ್ಟ್, ಮೈಸೂರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧನ್ಯವಾದಗಳಿಂದ ಸದಸ್ಯರಾಗಿ ಶಿವಸುಂದರ್ ಸರ್, ನನ್ನ ಹಿರಿಯ ಚಿಂತಕರು, ಹಾಗೆ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರ್ಯ ಧನ್ಯವಾದಗಳಿಂದ ಕೋರ್ತಾರೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಂತ ಪ್ರೊಫೆಸರ್ ಕೃಷ್ಣ ಹೊಂಬಾಳಿ ಸರ್, ಅಧ್ಯಕ್ಷರು ರಾಜ್ಯಶಾಸ್ತ್ರ ಹಾಗೂ ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ. ಹಾಗೆ ಹಾಗೆ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿರ್ತಕ್ಕಂಥ ನಗರ ಅಭಿವೃದ್ಧಿಯ ವಿಷಯವನ್ನು ಮಾಡಿಕೊಂಡವರು ಕೂಡ ಅವರು ಹಾಗೆ ಇವರೆಲ್ಲರ ಒಂದು ಹಾಗೆ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಯಶಸ್ವಿಯಾಗಿ ಕಾರ್ಯಕರ್ತರು ವಿವಿಧ ಅನಂತರಾಜ ವಿದ್ಯಾರ್ಥಿಗಳು, ವಿಜಯ ಐಎಎಸ್ ಅಕಾಡೆಮಿ ಅವರು ಸಹ ಕಾರ್ಯಕ್ರಮದ ಅವರು ಸಹ ಆತ್ಮೀಯ ಅಧ್ಯಕ್ಷರು ಮುಜಾಹಿದ್ ಖಾನ್ ಅವರಿಗೆ ಗೌರವ ಸಮರ್ಪಣೆ. ನಮಸ್ಕಾರ ಎಲ್ಲರಿಗೂ. ಹಿಂದಿನ ತನಕ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹೌದು. ಎಲ್ಲರೂ ಭಾಷಣದಲ್ಲಿ ಲಿಂಗ ತಾರತಮ್ಯದ ಬಗ್ಗೆ ಮಾತಾಡಿದ್ರು. ಆದ್ರೆ ನಿಜ ಏನಂದ್ರೆ ಇವತ್ತಿಲ್ಲಿ ನಾನು ಕೂರ್ಬೇಕಾಗಿದ್ದೇ ಇರ್ಲಿಲ್ಲ. ವೇದಿಕೆ ಮೇಲೆ ಯಾರು ಮಹಿಳೆಯರಿಲ್ಲ ಅನ್ನೋ ಕಾರಣಕ್ಕಿರ್ಬೋದು ನನ್ ಕರೆದ್ರು.
ಹಾಗಾಗಿ ಇವತ್ತಿನ ಭಾಷಣ ನಾನೇನು ಪ್ರಿಪೇರ್ ಮಾಡಿಲ್ಲ. ಶಿವಸುಂದರ್ ಸರ್ ಹೇಳಿದ್ರು ಪ್ರಶ್ನೆ ಮಾಡಬೇಕು ಅಂತ, ಹಾಗಾಗಿ ಇಲ್ಲೇನು ಮುಚ್ಚುಮರೆ ಇರಬಾರ್ದು, ಹೇಳ್ತಾ ಇದ್ದೀನಿ. ಮಹಿಳಾ ಮೀಸಲಾತಿ ಬಗ್ಗೆ ಯಾರಾದರೂ ಪರ ವಿರೋಧ ಚಿಂತನೆ ಮಾಡ್ತಾ ಇದ್ರೆ ಇದೊಂದು ಉದಾಹರಣೆ ನಿಮ್ಮಲ್ಲಿ ನೆನಪಿನಲ್ಲಿರಲಿ. ಹೇಳೋದು ಸುಲಭ, ಸಾಂಕೇತಿಕವಾಗಿ ಮಹಿಳೆಯರನ್ನ ಒಳಗೊಳ್ಳುವಿಕೆಯನ್ನ ತೋರಿಸ್ಕೊಳ್ತಾರೆ. ಆದ್ರೆ ಶಿವಸುಂದರ್ ಸರ್ ಹೇಳಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನನಗೆ ಇಲ್ಲಿ ಮಾತಾಡಕ್ ಅವಕಾಶ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಪ್ರಿಪೇರ್ ಆಗಿ ಬಂದಿಲ್ಲ, ಹಾಗಾಗಿ ಒಂದೇ ಒಂದು ವಿಚಾರನ ನಿಮ್ ಮುಂದಿಡಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ಗ್ರಾಮೀಣ ಭಾಗದವರು ಎಷ್ಟು ಜನ ಇದ್ದೀರಾ ಇಲ್ಲಿ? ಅಂದ್ರೆ ಅಲ್ಲೇ ವಾಸವಾಗಿ ಇಲ್ಲಿ ಓದ್ತಾ ಇರೋರು. ಓಕೆ, ಇಲ್ಲಿ ಮೈಸೂರಿನಲ್ಲೇ ವಾಸ ಇರೋರು ಎಷ್ಟು ಜನ ಇದ್ದೀರಾ? ಓಕೆ, ಗ್ರಾಮೀಣ ಭಾಗದಲ್ಲಿ ಇರೋರು ಅಟ್ಲೀಸ್ಟ್ ಗ್ರಾಮ ಸಭೆ ಅನ್ನೋದ್ರ ಬಗ್ಗೆ ಕೇಳಿದ್ದೀರಾ? ಓಕೆ, ನಗರ ಭಾಗದಲ್ಲಿ ಇದೆಯಾ? ಇಲ್ಲ. 1992ನೇ ಇಸ್ವಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಒಂದು ಕಾನೂನು ಜಾರಿಗೆ ಬಂತು. ಏನಂದ್ರೆ ಪ್ರತಿಯೊಂದು ಮಹಾನಗರ ಪಾಲಿಕೆಗಳಲ್ಲಿ ಅಂದ್ರೆ 3 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವಂತ ನಗರಗಳಲ್ಲಿ ವಾರ್ಡ್ ಸಮಿತಿ ಇರಬೇಕು ಅಂತ. ಈ ವಾರ್ಡ್ ಸಮಿತಿ ಅಂದ್ರೆ ಏನು? 10 ಜನರ ನಾಗರಿಕರ ಒಂದು ಸಮಿತಿ. ಈ ಸಮಿತಿ ಇದ್ದು ಇದು ಪ್ರತಿಯೊಂದು ವಾರ್ಡ್ನಲ್ಲೂ ಒಂದು ಮುಕ್ತವಾದ ಓಪನ್ ಪಬ್ಲಿಕ್ ಮೀಟಿಂಗ್ಗಳು ನಡೀಬೇಕು ಅನ್ನುವಂಥದ್ದು ಒಂದು ನೀತಿ ಇದೆ. ಇದ್ರಲ್ಲಿ ಆ ವಾರ್ಡ್ ನಲ್ಲಿ ಆಗ್ಬೇಕಾಗಿರೋ ಕೆಲಸಗಳು, ಏನ್ ಫಂಡ್ಗಳು ಬಂದಿದೆ, ಯಾವ ಪ್ರಾಜೆಕ್ಟ್ಗಳು ನಡೆಯುತ್ತೆ, ಏನೇನು ಡಿಸಿಷನ್ಸ್ ತಗೊಳ್ತಾರೆ ಅಲ್ಲಿ. ಈಗ ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಒಂದು ರಸ್ತೆ ಆಗ್ಬೇಕಾಗಿರ್ಬೋದು, ಒಂದು ಪಬ್ಲಿಕ್ ಲೈಬ್ರರಿ ಆಗ್ಬೇಕಾಗಿರ್ಬೋದು, ಯಾವ್ದಾವ್ದೋ ಸಮಸ್ಯೆಗಳು ಇರುತ್ತೆ, ಯಾವ್ಯಾವ್ದೋ ಬೇಕು ಬೇಡಗಳು ಇರುತ್ತೆ. ಆದ್ರೆ ಇದನ್ನೆಲ್ಲ ನಿರ್ಧಾರ ಮಾಡೋರು ಯಾರು? ನಿಮ್ಮನ್ನ ಯಾರು ಕೇಳೋದಿಲ್ಲ. ನಿಮ್ಮ ಏರಿಯಾದಲ್ಲಿ ಏನ್ ಬೇಕು ಅಂತ ನಿಮ್ಮನ್ನ ಯಾರು ಕೇಳಿದಾರೆ ಇದುವರೆಗೂ? ಡಿಸಿಷನ್ ಮಾಡೋಕ್ ಮುಂಚೆ, ಫಂಡ್ ಉಪಯೋಗಿಸಕ್ ಮುಂಚೆ ನಿಮ್ಮನ್ನ ಯಾರಾದ್ರೂ ಕೇಳಿದಾರ? ನಿಮ್ಮ ಕಾರ್ಪೊರೇಟರ್ MLA ಕೇಳಿದಾರ? ನೀವುಗಳು ಅರ್ಜಿ ಹಾಕಿರ್ಬೋದು ಎಷ್ಟೊಂದು, ನಮ್ಗೆ ಇಲ್ಲೊಂದು ಫೆಸಿಲಿಟಿ ಮಾಡ್ಕೊಡಿ ಅಂತ. ಎಷ್ಟು ಅಂತ ಅರ್ಜಿಗಳನ್ನ ಅವರು ಸ್ವೀಕರಿಸಿದ್ದಾರೆ, ಅದನ್ನ ಕಾರ್ಯಗತಗೊಳಿಸಿದ್ದಾರೆ? ಇಲ್ಲ. ಆದ್ರೆ ಇದು ಹಕ್ಕು ನಮಗೆ ಸಂವಿಧಾನದಲ್ಲೇ ಕೊಟ್ಟಿದ್ದಾರೆ. ಇಷ್ಟು ವರ್ಷಗಳಾದ್ರೂ ಇದನ್ನ ಜಾರಿಗೆ ತಂದಿಲ್ಲ. ಯಾಕೆ? ಇದು ಅಧಿಕಾರಿಗಳಿಗೂ ಬೇಕಿಲ್ಲ, ರಾಜಕಾರಣಿಗಳಿಗೂ ಬೇಕಿಲ್ಲ. ಇದು ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿನ ತಂದ್ಕೊಡುತ್ತೆ. ಬಹಳ ಸುಲಭ, ನಾವು ಬೇಗ ಮಾಡ್ತೀವಿ. ಆದ್ರೆ ನಾವೇನ್ ಮಾಡಿದೀವಿ? ಪ್ರಜಾಪ್ರಭುತ್ವದಲ್ಲಿ ಡೆಮೋಕ್ರಸಿ ಅಂದ್ರೆ ಏನ್ ಹೇಳ್ತೀವಿ? ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಇಲ್ಲಿ ಆಕ್ಚುಲಿ ಈ ವ್ಯವಸ್ಥೆ ಹಾಳಾಗಿರೋದಕ್ಕೆ ಪೀಪಲ್ ಮಿಸ್ಸಿಂಗ್ ಇನ್ ಆಕ್ಷನ್ ಆಗಿರೋದೇ ಕಾರಣ. ಸೊ ನಾವ್ ಏನ್ ಮಾಡ್ತಾ ಇದ್ದೀವಿ? ಗಾಂಧೀಜಿ ಏನ್ ಹೇಳ್ತಾರೆ? ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತ. ನಾವು ಬೇಕಾಗಿರೋ ಬಯಸುವಂತ ಬದಲಾವಣೆನ ನಾವು ತರ್ತಿದೀವ, ನಾವು ನೋಡ್ಬೇಕು. ಅದ್ರಲ್ಲಿ ನಾವೇನ್ ಪಾತ್ರ ವಹಿಸ್ತಿದೀವಿ ನೋಡ್ಬೇಕು. ಸೊ ಇಲ್ಲೊಂದು ಅವಕಾಶ ಇದೆ ನಿಮ್ಗೆ, ಕಾರ್ಯಗತ ಮಾಡುವಂತ ಒಂದು ಕೆಲಸ ಇದೆ. ದಯವಿಟ್ಟು ಇದ್ರ ಬಗ್ಗೆ ಚಿಂತನೆ ಮಾಡಿ. ರಾಜರ ಆಳ್ವಿಕೆ ಟೈಮ್ನಲ್ಲಿ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಿದ್ವಿ, ಹೌದಾ? ಪ್ರಜಾಪ್ರಭುತ್ವದಲ್ಲಿ ಏನ್ ಹೇಳ್ಬೇಕು? ಯಥಾ ಪ್ರಜಾ ತಥಾ ರಾಜಕಾರಣಿ. ಏಕೆಂದ್ರೆ ಆಯ್ಕೆ ಮಾಡೋದು ನಾವು, ರಾಜಕಾರಣಿಗಳು ನಮ್ಮ ಮಧ್ಯದಿಂದನೇ ಬಂದಿರ್ತಾರೆ. ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಸರ್ ಹೇಳ್ದಂಗೆ. ಅದ್ರ ಜೊತೆಗೆ ಅದು ಸರಿಯಾಗಿ ನಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಭಾಗವಹಿಸುವಿಕೆ ಕೂಡ ಬಹಳ ಮುಖ್ಯ. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ನೀವು ಕಾರ್ಯಗತಗೊಳಿಸ್ತೀರಿ, ಏನಾದ್ರೂ ಒಂದು ಕಾರ್ಯ ಕೈ ಎತ್ಕೋತೀರಾ ಅಂತ ನಂಬಿದ್ದೀನಿ. ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂತಹ ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು HMCU ಸಂಘಟನೆಯ ಪದಾಧಿಕಾರಿಗಳೇ, ವೇದಿಕೆಯ ಮೇಲೆ ಆಸೀನರಾಗಿದ್ದ ಮುಖ್ಯಮಂತ್ರಿ ಚಂದ್ರು ಅವರು ಮತ್ತು ನಟರಾಜ್ ಸರ್ ಆಲ್ರೆಡಿ ನಿರ್ಗಮಿಸಿದ್ದಾರೆ. ನಿಮಗೆಲ್ರಿಗೂ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಒಳ ಹೊರವುಗಳನ್ನು ಸ್ಪಷ್ಟವಾಗಿ ಪರಿಚಯಿಸಿರ್ತಕ್ಕಂತಹ ಇಬ್ರು, ರಂಗಸ್ವಾಮಿ ಅವರು ಮತ್ತೆ ಶ್ಯಾಮ್ ಸುಂದರ್ ಸರ್, ಇಬ್ರು ಇಲ್ಲಿದ್ದಾರೆ. ಇವರೆಲ್ಲ ಸಾಕಷ್ಟು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ರು. ನಮ್ಮ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವಕರ ಕೈಯಲ್ಲಿದೆ ಅಂತಕ್ಕಂತಹ ಮಾತನ್ನ ಸ್ಪಷ್ಟವಾಗಿ ತಿಳಿಸಿದರು. ಈಗ 2.5-3 ಗಂಟೆಗಳ ಕಾಲ ಸಾಕಷ್ಟು ವಿಚಾರಗಳನ್ನ ಪ್ರಸಾರ ಮಾಡಿ
ನಿಮ್ಮ ಮನಸ್ಸಿನಲ್ಲಿ ಅದ್ಭುತವಾದಂತಹ ಜವಾಬ್ದಾರಿಯ ಬೀಜಗಳನ್ನು ಬಿತ್ತಿ ಅವು ಮುಂದೆ ಯಾವಾಗ ಫಲ ಕೊಡ್ತವೆ ಅನ್ನೋದ್ರ ಬಗ್ಗೆ ನಾವು ಕಾಯ್ದು ನೋಡುವಂತಹ ಸಮಯ ಕೂಡ ಬರ್ತಾ ಇದೆ. ನಾನು ಸಂಕ್ಷಿಪ್ತವಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತಿದ್ದೀನಿ. ಯಾಕೆ ಅಂತಂದ್ರೆ ಬಹಳಷ್ಟು ಮಾತಾಡಿದ್ರೆ ಹೊಟ್ಟೆ ಕೇಳಲ್ಲ. ಯಾಕಂದ್ರೆ ಫುಡ್ ಇಸ್ ದಿ ಫೌಂಡೇಶನ್ ಆಫ್ ಲೈಫ್ ಅಂಡ್ ಎಜುಕೇಶನ್ ಇಸ್ ದಿ ಡೈರೆಕ್ಷನ್ ಆಫ್ ಲೈಫ್. ಆದ್ರಿಂದ ನಾನು ಎರಡು ವಿಚಾರಗಳನ್ನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ರಂಗಯ್ಯ ಅವ್ರಿಗೆ ಬಹಳಷ್ಟು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ನಾನು PhD ಕೋರ್ಸ್ ವರ್ಕ್ ಕ್ಲಾಸ್ನ ಎಂಗೇಜ್ ಮಾಡುವಂತ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿನಿ ಕರ್ಕೊಂಡು ಬಂದ್ರು. ಅಲ್ಲಿಗೆ ಬಂದ್ಬಿಟ್ಟು ಕೇಳಿದ್ರು, ಸರ್ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಹೇಳಿ. ಸ್ವಲ್ಪ ಯೋಚನೆ ಮಾಡಿದೆ, ಆಮೇಲೆ ಹ್ಞೂ ಅಂದೆ. ಯಾಕೆ ಅಂತಂದ್ರೆ ಯೋಚನೆ ಮಾಡದೆ ಯಾವುದನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ he convinced me about the agenda of this important program. ಪ್ರಜಾಪ್ರಭುತ್ವವನ್ನು ಸಂರಕ್ಷಣೆ ಮಾಡೋದು ಮತ್ತು ಅದನ್ನ ಕಾಪಾಡಿಕೊಂಡು ಹೋಗೋದು ಏನಿದೆಯಲ್ಲ, ಇದು ಕೇವಲ ಒಂದು ವ್ಯಕ್ತಿಯಿಂದ ಸಾಧ್ಯವಾಗುವ ಮಾತಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ ಕೊಟ್ಟರು. ಆದ್ರೆ ಆ ಸಂವಿಧಾನವನ್ನು ಉಳಿಸಿಕೊಂಡು ಅದನ್ನ ಬೆಳೆಸಿಕೊಂಡು ಅದರ ಬೆಳಕಿನ ಅಡಿಯಲ್ಲಿ ಒಂದು ಪರಿವರ್ತನೆಯನ್ನು ತರುವಂತಹ ಜವಾಬ್ದಾರಿ ಕೇವಲ ಒಂದು ವ್ಯಕ್ತಿಯ, ಒಂದು ಸಮುದಾಯದ, ಒಂದು ಜಾತಿಯ ಜವಾಬ್ದಾರಿ ಅಷ್ಟೇ ಅಲ್ಲ. ಎಲ್ಲ ಜಾತಿಗೆ, ಎಲ್ಲ ಧರ್ಮಕ್ಕೆ, ಎಲ್ಲ ಲಿಂಗ, ಇದು ಎಲ್ಲ ಏನ್ ಹೇಳ್ತೇವೆ ನಾವು, ಕ್ರೀಡೆ, ನಂಬಿಕೆಗೆ ಸೇರಿದಂತಹ ಜನಗಳು ಯುವಕರೇ ಇದ್ದೀರಿ. ಮುದುಕರಿಗೆ ನಡೀಲಿಕ್ಕೆ ಬರೋದಿಲ್ಲ, ಮಕ್ಕಳಿಗೆ ಕಡಿಯಕ್ಕೆ ಬರೋದಿಲ್ಲ. ಯುವಕರಿಗೆ ನಡೆಯಕ್ಕೂ ಬರೆಯುತ್ತೆ, ಕಡಿಯಕ್ಕೂ ಬರುತ್ತೆ. ಆದ್ರೆ ಈ ಯುವಶಕ್ತಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಮಗೊಂದು ಸ್ವಲ್ಪ ಖೇದ ಅನಿಸುತ್ತೆ. ತಮ್ಮ ನೆರಳಿನಲ್ಲಿ ತಮ್ಮ ಮೂಗಿನ ಅಡಿಯಲ್ಲಿ ಕಂಡಿದ್ದೇ ಸತ್ಯ ಅಂತ ಹೇಳಿ ಪರಿಭಾವಿಸುವಂತಹ ಯುವ ಜನಾಂಗ ಇದ್ರೆ ಆ ದೇಶವೂ ಕೂಡ ದುರ್ಬಲವಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ದೇಶದಲ್ಲಿರ್ತಕ್ಕಂತಹ ದುರ್ಬಲರಲ್ಲಿ ದುರ್ಬಲರಾದವರು ಕೂಡ ಸಾಕಷ್ಟು ಜನರಿದ್ದಾರೆ. ಆ ದುರ್ಬಲರಿಗೆ ಹೋಲಿಸಿದ್ರೆ ಜಾತಿ ಮತ್ತು ಧರ್ಮಗಳ ದೌರ್ಬಲ್ಯತೆ ಅಥವಾ ಅಲ್ಪಸಂಖ್ಯಾತತನವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಅದು ಕೂಡ ಒಂದು ವಿರೋಧಾಭಾಸ ಆಗಬಹುದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿತ್ವ ಸಿಗಬೇಕು ಅಂತಕ್ಕಂಥದ್ದನ್ನ ಗಮನಿಸ್ತೀವಿ. ಹೀಗಾಗಿ ಈ ಪ್ರಾತಿನಿಧಿಕ ಪ್ರಜಾಪ್ರಭುತ್ವದಲ್ಲಿ ಕೇವಲ ಲೋಕಸಭೆ, ರಾಜ್ಯಸಭೆ ಅಥವಾ ವಿಧಾನಸಭೆ, ವಿಧಾನ ಪರಿಷತ್ತು ಇಷ್ಟಕ್ಕೇನೆ ಪ್ರತಿನಿಧಿತ್ವದ ಬಗೆಗಿನ ಹೋರಾಟಗಳು ಆದ್ರೆ ಸಾಗೋದಿಲ್ಲ. ಪಂಚಾಯತ್ ರಾಜ್ ಹಂತದಲ್ಲಿ ಇರ್ತಕ್ಕಂತಹ ಮೀಸಲಾತಿಯು ಕೂಡ ಮಹಿಳೆಯರಿಗೆಲ್ಲ ಮೀಸಲಾತಿ ಸಿಕ್ಕಿದೆ. ಅದೇ ಪ್ರಮಾಣದ ಮೀಸಲಾತಿ ಈ ಸಂಸ್ಥೆಗಳಲ್ಲೂ ಸಿಗಬೇಕು. ರಾಜಕೀಯ, ಮುಖ್ಯವಾಗಿ ಅವರು ಹೇಳಿದಂಗೆ ರಾಜಕೀಯ ಪಕ್ಷಗಳಲ್ಲಿಯೂ ಕೂಡ ಆ ಪ್ರಮಾಣದ ಪ್ರಾತಿನಿಧ್ಯ ಪ್ರಾಪ್ತವಾದ್ರೆ ನಿಜವಾಗ್ಲೂ ಇಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲಿಕ್ಕೆ ಸಾಧ್ಯವಾಗುತ್ತೆ. ಆತ್ಮೀಯರೇ, ಕೊನೆಯ ಒಂದು ಮಾತು, ಡೆಮಾಕ್ರಸಿ ವಿದೌಟ್ ಜಸ್ಟಿಸ್ ಈಸ್ ಎ ಹಿಪಾಕ್ರಸಿ. ನ್ಯಾಯವಿಲ್ಲದ ಪ್ರಜಾಪ್ರಭುತ್ವ ಅದು ಕೇವಲ ಒಂದು ಬೂಟಾಟಿಕೆ ಆಗುತ್ತೆ. ಜಸ್ಟಿಸ್ ಇಸ್ ದ ಜೆವೆಲ್ ಆಫ್ ದಿ ವರ್ಚ್ಯೂ ಅಂಡ್ ಡೆಮಾಕ್ರಸಿ ಬೇಸ್ಡ್ ಆನ್ ವರ್ಚ್ಯೂ ಈಸ್ ಆಲ್ವೇಸ್ ಎ ವರ್ಚ್ಯುವಸ್ ಡೆಮಾಕ್ರಸಿ. ಅಂತಹ ವರ್ಚ್ಯುವಸ್ ಡೆಮಾಕ್ರಸಿನ ನಮ್ಮದಾಗಿಸಿಕೊಳ್ಳಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ತತ್ವ ಚಿಂತನೆಯ ಅಡಿಪಾಯದ ಮೇಲೆ ಈ ಪ್ರಜಾಪ್ರಭುತ್ವವನ್ನು ಇನ್ನೂ ಗಟ್ಟಿಗೊಳಿಸಿ ಅದನ್ನ ಸರಿಯಾದ ದಿಕ್ಕಿನಲ್ಲಿ ನಿರ್ವಹಿಸಿಕೊಂಡು ಹೋಗುವ ಸಾಮರ್ಥ್ಯ ನಮ್ಮ ಯುವಕರಿಗೆ ಬಂದ್ರೆ ಮಾತ್ರ ಈ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತೆ. ಇಲ್ಲವಾದ್ರೆ ಈ ಪ್ರಜಾಪ್ರಭುತ್ವವು ಕೂಡ ಅರಾಜಕತೆಗೆ ಎಡೆ ಮಾಡಿಕೊಡುವ ಪ್ರಜಾಪ್ರಭುತ್ವವಾಗಿ ಹೋಗುತ್ತೆ. ಪ್ರಜಾಪ್ರಭುತ್ವವನ್ನು ನಾಶಪಡಿಸುವುದರ ಬದಲು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳಿರಲಿ. ಶಿಕ್ಷಕರ ಬಗ್ಗೆ ನಮ್ಮ ಧನರಾಜ್ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು, ಬಹಳ ಖುಷಿ ಅನ್ಸುತ್ತೆ. ನಮ್ಮ ಶಿಕ್ಷಕರುಗಳು ರಾಜಗುರುಗಳಾಗುವುದರ ಬದಲು ರಾಜಕಾರಣಿಗಳಾಗ್ಲಿಕ್ಕೆ ಹೋಗ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ದುರ್ಬಲಗೊಳ್ಳುತ್ತಾ ಇದೆ. ಶಾಸಕರು ಶಿಕ್ಷಕರಿಗೆ ಮರ್ಯಾದೆ ಕೊಡದೇ ಇರೋದ್ರಿಂದ ಈ ಭಾರತ ಸುಭಿಕ್ಷ ಭಾರತ ಆಗೋದ್ರ ಬದಲು ಮುಂದೊಂದು ದಿನ ದುರ್ಭಿಕ್ಷ ಭಾರತ ಆಗುತ್ತೆ. ಆದ್ರೆ ಆಗಬಾರದು ಅನ್ನೋದು ನಮ್ಮೆಲ್ಲರ ಬಯಕೆ ಆಗುತ್ತೆ. ಸುಭದ್ರ ಭಾರತ, ಬಲಾಢ್ಯ ಭಾರತ, ಸಮೃದ್ಧ ಭಾರತ ಆಗಬೇಕಾದ್ರೆ ಇದು ಮುಖ್ಯವಾಗಿ ಒಂದು ಮಾನವೀಯ ಭಾರತ ಆಗಬೇಕು. ಹ್ಯೂಮೇನ್ ಡೆಮಾಕ್ರಸಿ ಆಗಬೇಕು. ಎಲ್ಲರನ್ನ ಒಳಗೊಳ್ಳುವಂತಹ ಪ್ರಜಾಪ್ರಭುತ್ವ ಆಗಬೇಕು. ಬಲಿಷ್ಠರಲ್ಲಿ ಬಲಿಷ್ಠರು, ದುರ್ಬಲರಲ್ಲಿಯೂ ಕೆಲವರು ಬಲಿಷ್ಠರಿರ್ತಾರೆ.
ಬಲಾಢ್ಯರ ಪ್ರಜಾಪ್ರಭುತ್ವ ಆದ್ರೆ ಇದಕ್ಕೆ ಪ್ರಯೋಜನ ಆಗೋದಿಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲು ಅದನ್ನು ಇಷ್ಟಪಟ್ಟಿದ್ರು, ಆಮೇಲೆ ಅದನ್ನ ಬೇಡ ಅಂತಂದ್ರು. ಯಾಕೆ ಅಂತಂದ್ರೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ, ಅಲ್ಲಿ ದಕ್ಷತೆ ಜಾಸ್ತಿ ಇರುತ್ತೆ ಅಂತ ಹೇಳಿ. ಬಟ್ ಲೇಟರ್ ಆನ್ ಅವರಿಗೆ ಮೋಸ್ಟ್ಲಿ ಫ್ಲಾಶ್ ಆಗಿರ್ಬೋದು, ಅಧ್ಯಕ್ಷೀಯ ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಸರ್ವಾಧಿಕಾರಿ ಪ್ರವೃತ್ತಿ ಜಾಸ್ತಿ ಆಗುತ್ತೆ, ಅಲ್ಲಿ ಡೆಮಾಕ್ರಸಿ ಬದಲು ಅಲಿಗಾರ್ಕಿ ತನ್ನ ಪ್ರಾಧಾನ್ಯತೆ ಪಡೆಯುತ್ತೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿರ್ಬೋದು. ಸೊ ಆದ್ರಿಂದ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು. ಇಲ್ಲಿ ನಾವು ಗಮನಿಸಬೇಕು, ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಎರಾ ಹಿನ್ನೆಲೆಯಲ್ಲಿ ನಮ್ಮ ಅನೇಕ ಪ್ರಾತಿನಿಧಿಕ ಸಂಸ್ಥೆಗಳು ಹೆಚ್ಚು ಕಡಿಮೆ ಬಂಡವಾಳ ಪ್ರಣೀತ ಪ್ರಾತಿನಿಧಿಕ ಸಂಸ್ಥೆಗಳಾಗಿ ಪರಿವರ್ತನೆಗೊಳ್ತಾ ಇರೋದ್ರಿಂದ ಇವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಬಂಡವಾಳಶಾಹಿಗಳೇ ಇವರಿಗೆ ತುಂಬಾ ಪ್ರಿಯರಾಗ್ತಾ ಇದ್ದಾರೆ. ದೇ ವಾಂಟ್ ಫ್ಯಾಟ್ ಕ್ಯಾಟ್ಸ್, ದೇ ವಾಂಟ್ ಲ್ಯಾಪಿಂಗ್ ಡಾಗ್ಸ್. ದೇ ಆರ್ ಬಿಕಮಿಂಗ್ ಜಸ್ಟ್ ಲ್ಯಾಪಿಂಗ್ ಡಾಗ್ಸ್, ದೇ ಆರ್ ಬಿಕಮಿಂಗ್ ಫ್ಯಾಟ್ ಕ್ಯಾಟ್ಸ್. ಅವ್ರ ಇನ್ಕಮ್ ಅನ್ನ ನೀವು ಕಂಪೇರ್ ಮಾಡಿ ನೋಡಿ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಗಳನ್ನ ಡಿಕ್ಲೇರ್ ಮಾಡ್ತಾರಲ್ವಾ ಎಲೆಕ್ಷನ್ ಕಮಿಷನ್ ಮುಂದೆ. 2003ನ ಕೋರ್ಟಿನ ಆದೇಶಕ್ಕೆ ಅನುಗುಣವಾಗಿ ಈಗ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಗಳನ್ನ ಡಿಕ್ಲೇರ್ ಮಾಡಿರ್ತಾರೆ. ಅದನ್ನು ನೀವು ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಮಾಡಿ ನೋಡಿ, ಹೇಗೆ ನಮ್ಮ ಚುನಾವಣೆಯಿಂದ ಚುನಾವಣೆಗೆ ಹೇಗೆ ನಮ್ಮ ಸಂಸತ್ ಸದಸ್ಯರುಗಳು ಡಿಕ್ಲೇರ್ ಮಾಡಿರ್ತಾರಲ್ಲ, ಅದನ್ನ ಅವ್ರ ಇನ್ಕಮ್ ಹೆಂಗೆ ಜಾಸ್ತಿ ಆಗ್ತಾ ಹೋಗಿದೆ ಅನ್ನೋದನ್ನ ನೋಡಿ, ಆಸ್ತಿ ಹೆಂಗ್ ಜಾಸ್ತಿ ಆಗಿದೆ ಅನ್ನೋದು ನೋಡಿ. ಕೋಟಿಗಿಂತಲೂ ಕಡಿಮೆ ವರಮಾನ ಇರತಕ್ಕಂತಹ ಸದಸ್ಯರುಗಳ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನ ನೀವು ಈಗ ಕತ್ತಲಲ್ಲಿ ಕಡ್ಡಿ ಕೊರೆದು ದೀಪ ಹಚ್ಚಿ ಹುಡುಕುವಂತಹ ಪ್ರಸಂಗ ಬಂದಿದೆ. ಅದೇನೇ ಇರಲಿ ಮೈ ಡಿಯರ್ ಫ್ರೆಂಡ್ಸ್, ಕ್ರಿಮಿನಲೈಸೇಷನ್, ಕಾಸ್ಟಿಸಮ್, ಪೆರೋಕಿಯಾಲಿಸಮ್, ರೀಜನಲಿಸಮ್, ಇಂತಹ ಅತಿರೇಕಗಳು ನಮ್ಮ ಪ್ರಜಾಪ್ರಭುತ್ವವನ್ನು ತಿಂದು ಹಾಕುವುದರ ಪೂರ್ವದಲ್ಲಿಯೇ ನಾವು ಭೀಮಶಕ್ತಿಯನ್ನ ಬೆಳೆಸಿಕೊಂಡು ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ಯುವಕರಿಗೆ ಜಾಸ್ತಿ ಇದೆ. ಯುವಕರಿಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡುವಂತಹ ಮಹತ್ ಜವಾಬ್ದಾರಿ ಮುದುಕರಿಗೂ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವಕಾಶ ನೀಡಿದ್ದಕ್ಕಾಗಿ ರಂಗಯ್ಯ ಅವ್ರಿಗೂ, ನನ್ನ ಮಾತುಗಳನ್ನು ಕೇಳಿದಂತಹ ಶ್ಯಾಮ್ ಸುಂದರ್ ಸರ್ ಅವ್ರಿಗೂ, ಆಮೇಲೆ ರಂಗಸ್ವಾಮಿ ಅವ್ರಿಗೂ, ಮತ್ತೆ ಈ ವೇದಿಕೆಯನ್ನು ಈ ಮುಂಚೆ ಶೇರ್ ಮಾಡಿದಂತಹ ನಟರಾಜ್ ಅವ್ರಿಗೂ, ನವೀನ್ ಮೌರ್ಯ ಅವ್ರಿಗೂ, ಪ್ಲಸ್ ಮುಖ್ಯಮಂತ್ರಿ ಚಂದ್ರು ಅವ್ರಿಗೂ, ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತಹ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿಂದ ಬಂದಿರತಕ್ಕಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಭೀಮಶಕ್ತಿಯಿಂದಲೇ ಪ್ರಜಾಪ್ರಭುತ್ವದ ಬೆಳಕು ಜಗತ್ತಿಗೆ ಪ್ರಸಾರವಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಇವತ್ತು ಮಾನವಿಕ ಸಭಾಂಗಣ ಮಾನಸ ಗಂಗೋತ್ರಿ ಮೈಸೂರು ಇಲ್ಲಿ ಪ್ರಜಾಪ್ರಭುತ್ವದ ಕುರಿತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಅದಕ್ಕೆ ಮೂಲ ಕಾರಣೀಕರ್ತರು ಮಾನಸ ಗಂಗೋತ್ರಿಯ ವಿದ್ಯಾರ್ಥಿ ಘಟಕ, ಅದರಲ್ಲೂ ನಮ್ಮ ಮಹೇಶ್ ಕುಮಾರ್ ಅವರು ಬಹಳ ಒಂದು ಆಸಕ್ತಿ ವಹಿಸಿದ್ರು. ಆ ಸಂಘಟನೆ ಮತ್ತು ನಮ್ಮ ಮುಜಾಹಿದ್ ಖಾನ್ ಅವರ HDMC ಹಿಂದೂ ಮುಸ್ಲಿಂ ಕ್ರೈಸ್ತ ಮತ್ತು ಬೌದ್ಧ ಸಂಘಟನೆಯ ಒಂದು ಟ್ರಸ್ಟ್ ಸಹಯೋಗದಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂತು. ಅವರಿಗೆ ನಾನು ತುಂಬ ಒಂದು ಆಭಾರಿಯಾಗಿದ್ದೇವೆ. ಅದಕ್ಕೆ ಮೂಲ ಕಾರಣೀಕರ್ತರು ರಂಗಯ್ಯ ಅವರು, ಮಹೇಶ್ ಮತ್ತು ನವೀನ್ ಅವರು. ಅದಕ್ಕೋಸ್ಕರ ನಾವು ಆ ಟ್ರಸ್ಟ್ಗೂ ಮತ್ತು ಆ ಇಬ್ಬರು ಏನು ಸಂಯೋಜನೆಗೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ, ಅವರಿಗೆ ನಮ್ಮ ಕಡೆಯಿಂದ ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ.